ಹಲೋ ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನನ್ನ ವೃತ್ತಿ ಬದುಕಲ್ಲಿ ಅದೆಷ್ಟೋ ಶಾಲೆಗಳಿಗೆ ಭೇಟಿ ನೀಡುವಂಥ ಅವಕಾಶ ಸಿಕ್ಕಿದೆ. ಆದರೆ ನಿನ್ನೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಲ್ಲೂರು ಅಂತ ಒಂದು ಸಣ್ಣ ಊರಿನಲ್ಲಿರುವಂತಹ ಸರ್ಕಾರಿ ಶಾಲೆಗೆ ಹೋಗಿದ್ದೆ. ವಾಹ್, ಐ ಹ್ಯಾಡ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಶಾಲೆಗೆ ಎಂಟರ್ ಆಗ್ತಾ ಇರಬೇಕಾದ್ರೆ ಫುಲ್ ಆಫ್ ಪಾಸಿಟಿವ್ ವೈಬ್ಸ್. ಒಳಗಡೆ ಹೋಗಿ ನೋಡಿದರೆ ಅಲ್ಲಿಯ ಪ್ರತಿಯೊಂದು ಚಟುವಟಿಕೆ ಕೂಡ ತುಂಬ ಡಿಫ್ರೆಂಟ್. ಅಲ್ಲಿನ ಧನ್ವಂತರಿ ವನ ಆಗಿರ್ಬೋದು, ಅಥವಾ ಲೈಬ್ರರಿಗೆ ಅವರು ಇಟ್ಟಂಥ ಹೆಸರಾಗಿರ್ಬೋದು, ಓದ್ತಾ ಇರುವಂಥ ಪ್ರತಿಯೊಬ್ಬ ಮಗುವಿನ ಜನ್ಮದಿನವನ್ನು ಆಚರಿಸುವಂಥ ರೀತಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಆಟ ಮತ್ತು ಪಾಠವನ್ನು ಎಂಜಾಯ್ ಮಾಡುವ ರೀತಿ ಆಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಶಾಲೆ ಅಸೆಂಬ್ಲಿ ಇದೆಲ್ಲನೂ ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು. ಮಾತ್ರ ಅಲ್ಲ, ತುಂಬ ಪಾಸಿಟಿವ್ ಆಗಿತ್ತು. ಆ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರೋಂಥ ಅಷ್ಟು ಮಂದಿ ಶಿಕ್ಷಕರ ಒಂದು ಸೃಜನಶೀಲತೆ ಏನು ಅನ್ನೋದು ಗೊತ್ತಾಗ್ತಿತ್ತು. ಇದೆಲ್ಲವೂ ಕೂಡ ನೇರವಾಗಿ ಪರಿಣಾಮ ಬೀರೋದು ಅಲ್ಲಿನ ಮಕ್ಕಳ ಮೇಲೆ. ಈ ಶಾಲೆ ಹೇಗೆ ಭಿನ್ನವಾಗಿದೆ, ಸ್ಟೋರಿ ನೋಡಿ. ಸರ್, ನಮ್ಮ ನಲ್ಲೂರು ಶಾಲೆದ್ದು ಈ ದಿನದ ಒಂದು ಪ್ರಾರ್ಥನಾವಧಿ ಒಂದು ವಿಶಿಷ್ಟವಾಗಿರೋದು. ರಾಜ್ಯಾದ್ಯಂತ ಇದು ಮನೆ ಮಾತಾಗಿದೆ ಕೂಡ. ಹೆಚ್ಚಿನವರು ಇದಕ್ಕಾಗಿ ನೋಡ್ಲಿಕ್ಕಂತಲೇ ಈ ಸ್ಕೂಲಿಗೆ ಬರೋರು ಇದ್ದಾರೆ. ನಿತ್ಯ ಪಂಚಾಂಗ ಅಂತ ಒಂದು ಚಟುವಟಿಕೆ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಪ್ರತಿದಿನ ಒಂದು ಮಗು ತಾನು ಓದಿದ ಪುಸ್ತಕವನ್ನು ಪರಿಚಯ ಮಾಡುತ್ತೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ಈ ನವಿಲುಗರಿ AR ಮಣಿಕಾಂತ್ ರವರು ಬರೆದದ್ದನ್ನ ಇವತ್ತು ಖುಷಿ ಅನ್ನೋಳು ಪರಿಚಯ ಮಾಡಿದ್ದಾಳೆ. ಹಾಗೆ ಗಾದೆ ಮಾತನ್ನ ಒಂದು ಮಗು ಹೇಳುತ್ತೆ ನೋಡಿ. ಶೈಲೇಶ್ ಅನ್ನುವ 2ನೇ ಕ್ಲಾಸಿನ ಮಗು ಇವತ್ತು ಇಂಗ್ಲಿಷ್ನಲ್ಲಿ ತನ್ನ ಗಾದೆ ಮಾತನ್ನ ಹೇಳಿದ್ದಾನೆ. ಹಾಗೆ ಪ್ರತಿದಿನ ವಾರ್ತೆಯನ್ನು ಒಂದು ಮಗು ಓದುತ್ತೆ. ಅವನ ಹೆಸರನ್ನೇ ಇಲ್ಲಿ ನೋಟ್ಸ್ ಮಾಡ್ತೇವೆ. ಮಾತ್ರ ಅಲ್ಲ, ತುಳು ತಿಂಗಳಿನಲ್ಲಿ ಎಷ್ಟು ದಿನ ಇತ್ತು, ಇವತ್ತು ಅಧಿಕೃತವಾಗಿ ಸುಗ್ಗಿಡು ರಡ್ಡು ಪೌಂಡು, ಈ ರೀತಿಯಲ್ಲಿ ನಾವು ಮಗುವಿನ ಹೆಸರನ್ನ ಈ ಬೋರ್ಡಲ್ಲಿ ನೋಟ್ ಮಾಡೋದ್ರಿಂದ ಮಗುವಿಗೂ ಒಂದು ಖುಷಿ ಆಗುತ್ತೆ. ನೀವು ನಿತ್ಯ ಪಂಚಾಂಗದ ಚಟುವಟಿಕೆ ಗಮನಿಸಿದಿರಿ. ಯಾಕೆ ನಾವು ಇಲ್ಲಿ ವೇದಿಕೆಯನ್ನು ಮಗು ಕೊಡ್ತಾ ಇದೀವಿ ಅಂದ್ರೆ, ಜೀವನದಲ್ಲಿ ಅವನಿಗೆ ಸ್ಟೇಜ್ ಫಿಯರ್ ಅನ್ನುವಂಥ ಪದವೇ ಬರಬಾರ್ದು. ನೀವು ಈಗ 1ನೇ ಕ್ಲಾಸಿನ ಮಕ್ಕಳನ್ನ ಕರ್ಕೊಂಡ್ಬಂದು ನಿಲ್ಸ್ಕೊಂಡು ಮಾತಾಡ್ಸಿದ್ರು ನಮ್ಮ ಮಕ್ಕಳು ಮೈಕಿಗೆ ಮುಖ ಮಾಡಿ ನಿಂತು ಮಾತಾಡ್ತಾರೆ. ಯಾವ ಭಯವೂ ಇಲ್ಲ. ನೀವೀಗ 1ನೇ ಮಗು ನಮ್ಮ ಸಂವಿಧಾನ ಪೀಠಿಕೆಯನ್ನು ಉಲ್ಲೇಖ ಮಾಡಿದ್ದನ್ನ ನೀವು ಗಮನಿಸಿದಿರಿ ಕೂಡ. ಇದಕ್ಕಾಗಿಯೇ ಬದುಕಿನ ಶಿಕ್ಷಣವನ್ನ ಗಟ್ಟಿಗೊಳಿಸ್ಕೋಬೇಕು. ಮಗು ಸಮಾಜದಲ್ಲಿ ಬಹಳ ಮುಕ್ತವಾಗಿ ಬದುಕಬೇಕು ಅನ್ನುವ ಆಶಯ ಈ ನಿತ್ಯ ಪಂಚಾಂಗ ಕಾನ್ಸೆಪ್ಟ್ ಅಲ್ಲಿ ಇದೆ. ಈಗ ಸಚೇತನ ಅನ್ನುವ ಕಾರ್ಯಕ್ರಮವನ್ನು ಕೂಡ ಸರ್ಕಾರ ಈ ದಿಕ್ಕಲ್ಲಿ ತಂದಿದೆ. ಅದು ನಮ್ಗೆ ಇನ್ನಷ್ಟು ಬಲ ಬಂದಿದೆ. ಸರ್, ಇದೀಗ ಒಂದು ವಾರದ ಅತಿಥಿ ಎನ್ನುವಂತ ಒಂದು ಹೊಸ ಕಲ್ಪನೆಯನ್ನ ಗಟ್ಟಿ ಮಾಡಿದ್ದೇವೆ ನಾವು. ಇವತ್ತೇನಾದ್ರೂ ಈ ಶಾಲೆ ಇಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಆ ವಾರದ ಅತಿಥಿಗಳನ್ನ ಕರೆ ತಂದಿದ್ರಿಂದಲೇ ಇಲ್ಲಿಯ ಪರಿಸ್ಥಿತಿಯನ್ನ ನೋಡಿ ಅವರು ಕೊಟ್ಟ ದಾನಗಳಿಂದಲೇ ಇವತ್ತು ಈ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಿರುತ್ತೆ. ಈ ವಾರದ ಅತಿಥಿ ಬಂದಾಗ ಒಂದು ಭಿತ್ತಿ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಈ ಭಿತ್ತಿ ಪತ್ರಿಕೆ ಯಾರು ಮಾಡ್ತಾರೆ ಕೇಳಿದ್ರೆ, ಪ್ರತಿ ವಾರಕ್ಕೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಸೋಮವಾರ ಅಂತೇಳಿ ಒಂದು ವಾರದ ತಂಡ ಅಂತ ಇದೆ. ಅದಕ್ಕೊಬ್ಬ ಶಿಕ್ಷಕ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಮಕ್ಕಳು ಇರ್ತಾರೆ, ಲೀಡರ್ಸ್ ಇರ್ತಾರೆ. ಆ ಮಕ್ಕಳು ಮತ್ತು ಶಿಕ್ಷಕರು ಸೇರಿ ಆ ಅವಧಿಯಲ್ಲಿ ಶಾಲೆಯಲ್ಲಿ ನಡೆದ ಚಟುವಟಿಕೆಗಳು ಅಥವಾ ಶೈಕ್ಷಣಿಕವಾದ ಯಾವ್ದಾದ್ರು ಒಂದು ಕ್ರಾಂತಿಕಾರಿ ವಿಚಾರಗಳಿದ್ರೆ ಅದನ್ನ ಈ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಈ ಭಿತ್ತಿ ಪತ್ರಿಕೆಯಲ್ಲಿ ಎಳೆತರ್ತೇವೆ. ಅಲ್ಲಿ ಆ ತಂಡದ ಶಿಕ್ಷಕಿ ಕೂಡ ಒಂದು ಸಂಪಾದಕೀಯವನ್ನು ಬರೀತಾರೆ. ಇದರಿಂದ ಮಕ್ಕಳು ತೊಡಗಿಸ್ಕೊಳ್ಳುವಿಕೆ ಜಾಸ್ತಿ ಆಗತ್ತೆ, ಜೊತೆಗೆ ಕಲಿಕೆಯನ್ನು ಹೊರ ಹೊಕ್ಲಿಕ್ಕೆ ಒಂದು ಒಳ್ಳೆ ವೇದಿಕೆ ಆಗತ್ತೆ. ಅಪ್ಲಿಕೇಶನ್ ಏನು ಕೇಳಿದ್ರೆ ಕಲಿಕೆಯಲ್ಲಿ ನಾನು ಅನ್ಕೊಂಡಿರೋದು ಇದೆ. ಇದಕ್ಕೆ ಬರುವಂತ ವ್ಯಕ್ತಿಗಳು ಎಲ್ಲ ಕ್ಷೇತ್ರದವ್ರನ್ನು ಕರೆಸ್ತೇವೆ. SDMCಯ ಜಿಲ್ಲಾಧ್ಯಕ್ಷರು ಸಲೀಂ ಬಂದಿದ್ದಾರೆ, ನಮ್ಮ ಅಬ್ದುಲ್ ಸಲಾಂ ಬಂದಿದ್ದಾರೆ. ಹಾಗೆ ಸ್ನೇಹ ಶಾಲೆ ಸುಳ್ಳ್ಯದಿಂದ ಕೂಡ ಚಂದ್ರಶೇಖರ್ ದಾಂಬ್ಲೆ ಅಂತವರು ಬಂದಿದ್ದಾರೆ, MLA ಅಂತವರು ಬಂದಿದ್ದಾರೆ. ಇಲ್ಲಿ ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಎಲ್ಲ ಕ್ಷೇತ್ರದಲ್ಲಿ ದುಡಿಯೋರನ್ನು ಮಕ್ಕಳಿಗೆ ಪರಿಚಯಿಸಬೇಕು. ಮುಂದೊಂದು ದಿನ ನಾನು ಇವ್ರನ್ನ ನೋಡಿ ಕಲಿಬೇಕು ಅನ್ನೋದಕ್ಕೆ ಇದೊಂದು ಒಳ್ಳೆ ವೇದಿಕೆ ಆಗಿದೆ. ಇದೇ ಹೊತ್ತಿಗೆ ಇನ್ನೊಂದು ನಮ್ಮಲ್ಲಿ ಮಕ್ಕಳ ಹುಟ್ಟುಹಬ್ಬವನ್ನು ಆಚರಿಸ್ತಕ್ಕಂಥದ್ದು. ಹುಟ್ಟುಹಬ್ಬ ಆಚರಿಸೋ ಕ್ರಮ ನಮ್ಮ ಶಾಲೆಯಲ್ಲಿ ಮಕ್ಕಳ ಹುಟ್ಟುಹಬ್ಬವನ್ನು ಒಂದು ವಿಭಿನ್ನ ರೀತಿಯಲ್ಲಿ ಆಚರಿಸ್ತೀವಿ. ಆಚರಿಸಿ ಕೈ ಬಿಡುವುದಿಲ್ಲ, ಅದಕ್ಕೊಂದು ರೆಕಾರ್ಡ್ ಮಾಡ್ತೀವಿ. ಆ ಮಗುವಿನ ಹೆಸರು ಬರಿತೀವಿ, ಆ ಮಗು ಎಷ್ಟನೇ ತರಗತಿ, ಅದರ ತಾಯಿ ಹೆಸರು, ತಂದೆ ಹೆಸರು, ಮತ್ತೆ ಅವನ ಹವ್ಯಾಸ. ಈ ಹೆಸರು ಯಾಕೆ ಬರಿತೀವಿ ಬೋರ್ಡ್ ಮೇಲೆ ಅಂತ ಹೇಳಿದ್ರೆ, ಈಗ ನನಗೆ 56-57 ವರ್ಷ, ನನಗೆ ಒಂದು ಯಾವುದೋ ಒಂದು ಪೇಪರ್ನಲ್ಲಿ ನಾಗೇಶ್ ಅಂತ ಹೆಸರು ಬಂದರೆ ನನಗೆ ಎಷ್ಟು ಖುಷಿ ಆಗುತ್ತೋ, ಆ ಮಗುವಿಗೂ ತನ್ನ ಹೆಸರು ಬೋರ್ಡ್ ಮೇಲೆ ಬರುತ್ತೆ. ಮಾತ್ರ ಅಲ್ಲ, ತಂದೆ ತಾಯಿ ಹೆಸರು ಬರುತ್ತೆ. ಜೊತೆಗೆ ಅವನ ಹವ್ಯಾಸವನ್ನ ರೆಕಾರ್ಡ್ ಮಾಡಿ ಇಡ್ತೇವಲ್ಲ, ಇದ್ರ ಹಿಂದೆ ಅವನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಜೊತೆಗೆ ಇದೊಂದು ವಿಭಿನ್ನವಾಗಿ ಮಕ್ಕಳನ್ನ ಮತ್ತಷ್ಟು ಖುಷಿ ಪಡಿಸ್ಲಿಕ್ಕೆ ಈ ಕಾರ್ಯಕ್ರಮ ಆಗತ್ತೆ. ಆ ಹುಟ್ಟುಹಬ್ಬದ ದಿನ ಮಗು ಪಾಯಸ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಅವನ ತಂದೆ ತಾಯಿ ಕೊಟ್ಟ 10 ರೂಪಾಯೋ 20 ರೂಪಾಯಿ 50 ರೂಪಾಯಿ ತಂದು ನಮ್ಮ ಓದ್ಕೊಳ್ಳಿ ಗ್ರಂಥಾಲಯಕ್ಕೆ ಪುಸ್ತಕ ತಂದು ಕೊಡೋದು ಇದೆಯಲ್ಲ, ಇದು ಅತಿ ಅದ್ಭುತವಾಗಿರ್ತಕ್ಕಂಥದ್ದು. ಓದೋದಕ್ಕೆ ಹಚ್ಚಲಿಕ್ಕೆ ಈ ಹುಟ್ಟುಹಬ್ಬವನ್ನು ಗಟ್ಟಿ ಮಾಡಿಸ್ತಾ ಹೋಗತ್ತೆ. ನಾವು ಅದನ್ನು ಬೆಸಿತೇವೆ ಅದರೊಟ್ಟಿಗೆ. ಈ ರೀತಿಯ ಒಂದು ವಿಭಿನ್ನವಾದ ಹುಟ್ಟುಹಬ್ಬ ನಮ್ಮ ಪುಟಾಣಿಗಳೊಟ್ಟಿಗೆ ನಾವು ಆಚರಿಸ್ತೀವಿ. ಸರ್, ಈಗ ನಮ್ಮ ಶಾಲೆ ನೋಡಿದ ತಕ್ಷಣ ಯಾಕೆ ಖುಷಿ ಅನ್ಸುತ್ತೆ ಅಂದರೆ, ಇವತ್ತು ನೋಡಿ, ಸುಮಾರು ಒಂದು 8-10 ವರ್ಷಗಳ ಹಿಂದೆ ನೆಟ್ಟ ಈ ಹಲಸಿನ ಗಿಡ ಇರ್ಬೋದು, ಮಾವಿನ ಗಿಡಗಳಿರ್ಬೋದು, ಇವತ್ತು ಫಲ ಬಂದು ಎಷ್ಟು ಖುಷಿ ಆಗತ್ತೆ. ನಮ್ಮ ಶಾಲೆ
ಬರೀ ಒಂದು ಪಾಠಕ್ಕೆ ಸೀಮಿತ ಆಗದೆ ಬದುಕನ್ನು ಕಟ್ಟಿಕೊಡುವಂತ ಒಂದು ಕೇಂದ್ರ ಆಗಿದೆ. ಇಲ್ಲಿ ಈ ತುಳುನಾಡಲ್ಲಿ ಒಂದು ಬಹಳ ವಿಶಿಷ್ಟವಾದ ಒಂದು ಕಾರ್ಯಕ್ರಮ ಇದೆ. ಅದು ಏನು ಕೇಳಿದ್ರೆ ಉಪ್ಪಾಡು ಪಚ್ಚಿರು ಅಂತ ಹಾಕ್ತೇವೆ ನಾವು. ಮಳೆಗಾಲದಲ್ಲಿ ತರಕಾರಿ ಬಹಳ ಕೊರತೆ ಆಗುತ್ತೆ, ಮಳೆ ಜಾಸ್ತಿ ಇದೆ. ಮಳೆಗಾಲಕ್ಕೆ ಊಟಕ್ಕೆ ಏನು ಅಂತ ಕೇಳಿದ್ರೆ ಉಪ್ಪಿನಕಾಯಿ ಮತ್ತೆ ಉಪ್ಪಾಡು ಪಚ್ಚಿರು. ಈ ಉಪ್ಪಾಡು ಪಚ್ಚಿರನ್ನ ಬೇರೆ ಬೇರೆ ಮನೆಗಳಿಂದ ಹಿಂದೆ ಕೇಳಿ ತಂದು ನಮ್ಮ ಶಾಲೆಯಲ್ಲಿ ಉಪ್ಪಾಡು ಪಚ್ಚಿರ ಹಾಕಿ ಇಡೀ ವರ್ಷ ಕಳೀತಾ ಇದ್ವಿ. ಈಗ ಕಳೆದ 2 ವರ್ಷದಿಂದ ನಮ್ಮ ಶಾಲೆ ಹಲಸಿನ ಮರದಿಂದಲೇ 100ರಿಂದ ಹೆಚ್ಚು ಹಲಸಿನಕಾಯಿಗಳನ್ನು ಕೊಯ್ದು ಉಪ್ಪಾಡು ಪಚ್ಚಿರ ಹಾಕ್ತೀವಿ. ಹೋದ ವಾರದಲ್ಲಿ ನಮ್ಮ ಉಪ್ಪಾಡು ಪಚ್ಚಿರ ಹಾಕಿಟ್ಟದ್ದು ಮುಗ್ದಿದೆ. ಈಗ ಬರುವ ವರ್ಷಕ್ಕೆ ರೆಡಿ ಆಗಿದೆ ನೋಡಿ. 4-5 ಮರಗಳಲ್ಲಿ 100 ಕಾಯಿಗಳಿಂದ ತುಂಬಿ ತುಳುಕ್ತಾ ಇದೆ. ಇದೆಲ್ಲ ನೆಟ್ಟು ಬೆಳೆಸಿರುವುದು ಮಕ್ಕಳು, ಶಿಕ್ಷಕರು, ಹಾಗೆ ಇಡೀ ಊರಿನ ಸಹಕಾರದೊಂದಿಗೆ ಮತ್ತೆ ಅರಣ್ಯ ಇಲಾಖೆಯ ಕೈ ಜೋಡಿಸುವಿಕೆ ಸರ್. ರಾಶಿ ಹಲಸಿನಕಾಯಿ ಇದು ನೋಡುವಾಗಲೇ ಹೊಟ್ಟೆ ತುಂಬತ್ತೆ. ಇನ್ನು ಇದನ್ನು ಬಳಸದೇ ಇದ್ರೆ ಇದು ನಲ್ಲೂರು ಸ್ಕೂಲಿಗೆ ಮತ್ತೊಂದು ಕಿರೀಟ. ಆ ಕಿರೀಟಕ್ಕೆ ಮತ್ತೊಂದು ಗರಿ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ. ಓದ್ಕೋಳಿ ಗ್ರಂಥಾಲಯ ಒಂದು ವಿಭಿನ್ನವಾದ ಹೆಸರನ್ನು ಹೊತ್ತ ಒಂದು ಗ್ರಂಥಾಲಯ ಇದು. ಓದ್ಕೋಳಿ ಅಂದ್ರೆ ಯಾರಿಗೆ ಕೇಳಿದ್ರೆ ಬಂದವರೆಲ್ಲರಿಗೂ ಕೂಡ ಮಗುವಿಂದ ಆದಿಯಾಗಿ ಎಲ್ಲರೂ ಕೂಡ ಓದ್ಕೊಳ್ಳಿಕ್ಕೆ ಬರಬೇಕಿಲ್ಲಿ. ಓದೋದು ಹೇಗೆ ಓದಬೇಕು ಅನ್ನೋದನ್ನ ಒಳ ಹೊಕ್ಕಾಗ ಗೊತ್ತಾಗುತ್ತೆ. ಮೌನವಾಗಿ ಓದಬೇಕು. ಆ ಓದುವುದಕ್ಕಾಗಿ ಒಂದು ಸಿಸ್ಟಮ್ಗೆ ನಮ್ಮ ರೋಟರಿ ಕ್ಲಬ್ನವರು ದೊಡ್ಡ ಕೊಡುಗೆ ಕೊಟ್ಟು ಒಂದು 3 ಲಕ್ಷ ರೂಪಾಯಿಯ ಕೊಡುಗೆ ಕೊಟ್ಟು ಕಟ್ಟಿರ್ತಕ್ಕಂಥದ್ದು ಈ ವ್ಯವಸ್ಥೆ ಇದು. ನಮ್ಮ ಪುಟಾಣಿ ಮಕ್ಕಳು ಯಾವ ಪುಸ್ತಕ ಓದೋದು ಕೇಳಿದ್ರೆ ಅವರ ಹುಟ್ಟುಹಬ್ಬಕ್ಕೆ ಸಿಹಿ ಹಂಚೋದನ್ನು ಬಿಟ್ಟು ಅದರಿಂದ ತಂದೆ ತಾಯಿಯನ್ನ ಕೇಳಿ ಪುಸ್ತಕ ತಂದು ಕೊಡ್ತಾರೆ. ನಮ್ಮಲ್ಲಿ ಸುಮಾರು 75,000 ರೂಪಾಯಿಗಿಂತ ಮಿಕ್ಕಿದ ಪುಸ್ತಕಗಳು ಮಕ್ಕಳ ಹುಟ್ಟುಹಬ್ಬಕ್ಕೆ ಕೊಟ್ಟ ಪುಸ್ತಕಗಳೇ ಇದರೊಳಗಡೆ ಇರುವಂಥದ್ದು. ಆ ಓದಿದ ಪುಸ್ತಕವನ್ನು ನಮ್ಮ ನಿತ್ಯ ಪಂಚಾಂಗದ ಹೊತ್ತಲ್ಲಿ ಪ್ರಕಟಪಡಿಸ್ತಾರೆ ಕೂಡ. ಹೊಸ ಪುಸ್ತಕ ಸೇರಿದ್ರೆ ಡಂಗೂರ ಹೊಡಿತಾರೆ ಕೂಡ. ನಾನು ಇಲ್ಲಿ ಬಂದ ನಂತರ ಒಬ್ಬ ಮಗು ಇವತ್ತು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಮೂಕಜ್ಜಿಯ ಕನಸು ಓದ್ಬಿಟ್ಟಿದ್ದಾನೆ ಇದರಲ್ಲಿ ಬಂದು. ನನಗೆ ಅವನ ಕಾರಣಕ್ಕಾಗಿ ಓದಬೇಕಾದ ಅನಿವಾರ್ಯತೆ ಬಂದೋಗಿತ್ತು. ನನಗೆ ಅವನು ಓದಿ ಆಯ್ತಲ್ಲ, ನಾನು ಓದಲಿಲ್ಲ ಅಂತ ಅನ್ನುವಂಥದ್ದು ನನಗೆ ಅನ್ನಿಸ್ಲಿಕ್ಕೆ ಒಬ್ಬ ಶಿಷ್ಯ ಕಾರಣ ಆಗ್ತಾನೆ. ಅಂಥ ಪುಸ್ತಕಗಳನ್ನ ಓದಿದ ಪುಟಾಣಿಗಳು ಇದ್ದಾರೆ. ಪ್ರತಿ ಮಗು ಇಲ್ಲಿ ಪುಸ್ತಕ ಓದತ್ತೆ, ಅದು ರೆಕಾರ್ಡ್ ಆಗತ್ತೆ, ಬರೆದಿಡ್ತೇವೆ. ಹಾಗೆ ನಿತ್ಯ ಪಂಚಾಂಗದಲ್ಲಿ ಅದರ ಪ್ರಕಟ ಕೂಡ ಮಾಡ್ತಾರೆ ಮಕ್ಕಳೇ. ಇದು ದೊಡ್ಡ ಆಸ್ತಿ. ಅದು ಶಾಲೆಗಂತೂ ಒಂದು ಗ್ರಂಥಾಲಯ ದೊಡ್ಡ ಮುಕುಟ. ಅದು ಅದನ್ನು ನಾವಿಲ್ಲಿ ಚಂದದಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ನಮ್ಮದು ಓದ್ಕೋಳಿ ಗ್ರಂಥಾಲಯ. ಇದು ನಮ್ಮ ಅನ್ನಪೂರ್ಣ ಊಟದ ಹಾಲು. ಇದು ದಾನಿಗಳಿಂದ ಆಗಿರ್ತಕ್ಕಂಥ ಒಂದು ಒಳ್ಳೆ ವ್ಯವಸ್ಥೆ. ಮೊದಲು ನಮ್ಮ ಮಕ್ಕಳು ಹೊರಗಡೆ ಕಟ್ಟೆಯಲ್ಲಿ ಕುತ್ಕೊಂಡು ಊಟ ಮಾಡೋದು, ಊಟಕ್ಕೆ ಭಂಗ ಆಗೋದು. ಆ ಹೊತ್ತಲ್ಲಿ ನಾವು ದಾನಿಗಳನ್ನು ಸಂಪರ್ಕಿಸಿದಾಗ ಇದಕ್ಕೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು ಇದನ್ನ ಕಟ್ಟಿಕೊಟ್ಟಿದ್ದಾರೆ. ಈ ಊಟದ ಹಾಲನ್ನು ನೋಡಿದ ತಕ್ಷಣ ಇದು ಬರೇ ಮಧ್ಯಾಹ್ನ ಒಂದು ಅರ್ಧ ಗಂಟೆಗೆ ಮಾತ್ರ ಸೀಮಿತ ಆಗದೆ ಇದೊಂದು ಕಲಿಕೆಯ ಹಂದರ ಕೂಡ ಹೌದು. ಇದರ ಸುತ್ತಮುತ್ತ ನೋಡಿದ್ರೆ ಎಲ್ಲ ರಾಷ್ಟ್ರದ ದಿಗ್ಗಜರನ್ನ, ನಾಡಿನ ದಿಗ್ಗಜರನ್ನ ಕರ್ಕೊಂಡ್ಬಂದು ಇಲ್ಲಿ ನಿಲ್ಲಿಸಿಕೊಂಡಿದ್ದೀವಿ. ನೀವು ಬೇಕು ನಮಗೆ ಅನ್ನುವ ಕಾರಣಕ್ಕೆ. ಅಂದ್ರೆ ಪಾಠ ಆಗುವಾಗ ಅವ್ರನ್ನೆಲ್ಲ ಕರ್ಕೊಂಡೋಗಿ ಮಕ್ಕಳಿಗೆ ಪರಿಚಯಿಸ್ಲಿಕ್ಕಾಗತ್ತೆ. ಅಷ್ಟಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ಚಟುವಟಿಕೆಗಳಿಗೆ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಎಲ್ಲದಕ್ಕೂ ಕೂಡ ಈ ಹಾಲನ್ನು ನಾವು ಬಳಸ್ಕೊಳ್ತೀವಿ. ಬಹಳ ಅಚ್ಚುಕಟ್ಟಾದ ಆ ಊಟದ ಸಮಯದಲ್ಲಿ ಮಕ್ಕಳಿಗೊಂದು ಶಿಸ್ತಿನ ಪಾಠ ಕೂಡ ಇಲ್ಲಿ ನೆರವೇರುತ್ತೆ. ಬಹಳ ಚಂದದ ಒಂದು ಕೇಂದ್ರ ಇದೊಂದು ಅನ್ನಪೂರ್ಣ ಊಟದ ಹಾಲ್. ಇದು ನಮ್ಮ ಶಾಲೆಯ ಹೂದೋಟ. ನಮಗೆ ಅನಿಸಿದೆ, ಹೂದೋಟ ಅನ್ನೋದು ಒಂದು ಶಾಲೆಗೆ ಸಿಂಧೂರ ಇಟ್ಟಾಗ ಹೇಗೆ ಹೆಣ್ಮಗಳು ಚಂದ ಕಾಣ್ತಾಳೋ ಹಾಗೆ ಒಂದು ಶಾಲಾ ಕಟ್ಟಡಕ್ಕೆ ಒಂದು ಹೂದೋಟ, ಚಂದದ ಹೂದೋಟ, ಆ ಸಿಂಧೂರ ಇಟ್ಟ ಸುಂದರ ಒಂದು ಶಾಲೆ ಅತಿ ಪ್ರೀತಿಯಿಂದ ಮಕ್ಕಳನ್ನು ಆಕರ್ಷಿಸುತ್ತೆ. ಇವತ್ತು ನಮ್ಮ ಹೂತೋಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಬರೀ ಗಿಡ ನೆಟ್ಟು ಬಿಟ್ಟದ್ರಿಂದ ಆಗಿಲ್ಲ. ನಮ್ಮ ಮಕ್ಕಳು ವಾರದ ಪ್ರತಿ ತಂಡಗಳು ಶಿಕ್ಷಕರೊಂದಿಗೆ ಬಂದು ಅದರ ಕಳೆ ಕಿತ್ತು, ಅದರ ಬುಡಕ್ಕೆ ನೀರು ಹಾಕಿ, ಅದನ್ನು ಜೋಪಾನ ಮಾಡಿ ಪ್ರತಿ ವಾರ ಅದನ್ನು ಮೇಂಟೈನ್ ಮಾಡಿರೋದ್ರಿಂದ ಇದು ಬರೀ ಹೂತೋಟ ಮಾತ್ರ ಅಲ್ಲ. ನೀವು ನೋಡಿದರೆ ಬಸಳೆ ಚಪ್ಪರ ಚಂದದಲ್ಲಿ ಕಾಣಿಸ್ತಾ ಉಂಟು, ಬೆಂಡೆ ಗಿಡ ಕಾಣಿಸ್ತಾ ಉಂಟು. ಇದರಲ್ಲಿ ತುಂಬ ತರಕಾರಿಗಳನ್ನು ನಾವು ಬೆಳೆದಿದ್ದೀವಿ. ಹಿಂದೆ ಹೋದ ವರ್ಷ ಸುಮಾರು 80 ಕುಂಬಳಕಾಯಿ ಬೆಳೆದ ತೋಟ ಇದು. ಇದು ಹೂತೋಟವೂ ಹೌದು, ತರಕಾರಿ ತೋಟವೂ ಹೌದು. ಇದಕ್ಕೆಲ್ಲ ನಮ್ಮ ಶಿಕ್ಷಕರು, ಪುಟಾಣಿಗಳು, SDMC ಅವರು ಮನೆಯಿಂದ ಕೊಟ್ಟ ಗೊಬ್ಬರದ ಪುಡಿ ಅದರ ಬುಡದಲ್ಲಿರೋದ್ರಿಂದ ಚಂದದ ಹೂಕಾಯಿ ಆಗಲಿಕ್ಕೆ ಸಾಧ್ಯ ಆಗಿದೆ. ನನಗೆ ಹೆಚ್ಚಿನವರು ಬಂದು ಕೇಳಲಿಕ್ಕೆ ಉಂಟಿದ್ದ, ಕಟ್ಟು ಮಾಡ್ತಿರಲ್ಲ, ಯಾರು ಬರ್ತಾರೆ ಅಂತ. ಯಾರು ಬರುವುದಿಲ್ಲ, ನಾವೇ ಮಾಡೋದು. ಇದರಿಂದಾಗಿ ಈ ಚಂದ ಉಳ್ಕೊಂಡಿದೆ. ಇದು ಒಂದು ನಮ್ಮ ಶಾಲೆಯ ಕಿರೀಟಕ್ಕೆ ಮತ್ತೊಂದು ಗರಿ ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ. ಇದು ನಲ್ಲೂರು ಶಾಲೆಯ ಕೀರ್ತಿಗೆ ಒಂದು ಮುಕುಟಮಣಿ ಇದ್ದ ಹಾಗೆ ಪರಶುರಾಮ ಕುಟೀರ ಅಂತ ಹೇಳಿ. ಇದನ್ನ ಗುರುಕುಲ ಪದ್ಧತಿಯನ್ನ ನೆನಪಿಸ್ಲಿಕ್ಕೆ ನಮ್ಮ ಮಕ್ಕಳಿಗೆ ಪಾಠದ ಮಧ್ಯದಲ್ಲಿ ಗುರುಕುಲ ಪದ್ಧತಿ ಅಂತ ಬರುತ್ತೆ. ಬಟ್ ಅದು ಏನು ಅನ್ನೋದನ್ನ ಗುರುತು ಮಾಡ್ಲಿಕ್ಕಾಗಿ ನಾವು ನಿಜವಾಗಿ ಮುಳಿ ಹುಲ್ಲಿನಲ್ಲಿ ಅಂತೇಳಿ ಪ್ರಾರಂಭ ಮಾಡಿದ್ವಿ. ಇಲ್ಲಿ ಮಳೆ ಜಾಸ್ತಿ ಇರೋದ್ರ ಕಾರಣಕ್ಕೆ ಹಾಗೆ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಮತ್ತೆ ತೆಂಗಿನ ಮರವನ್ನೇ ತೆಂದು ನಮ್ಮ ಸತೀಶ್ ಶೆಟ್ಟರ ಪೂರ್ಣ ಸಾಕಾರದಲ್ಲಿ ಅದರಲ್ಲಿ ಮಾಡಿರ್ತಕ್ಕಂಥ ಒಂದು ಪರಶುರಾಮ ಕುಟೀರ. ಇದರೊಳಗಡೆ ನಮ್ಮ ಮಕ್ಕಳು ಸಂಗೀತದ ಅಭ್ಯಾಸ ಮಾಡ್ತಾರೆ. ತುಂಬ ಬಿಸಿಲೊತ್ತಲ್ಲಿ ಕೂಡ ಬಂದು ಒಳ್ಳೆ ಆಯಾಸ ಆದಾಗ ಮಧ್ಯಾಹ್ನ ಬಂದು ಕುತ್ಕೊಂಡ್ಬಿಟ್ರೆ ಆ ನೆರಳೆ ಗುರುಕುಲದ ಎಲ್ಲ ಪದ್ಧತಿಯನ್ನು ನೆನಪು ಮಾಡುತ್ತೆ. ಅದರೊಳಗಡೆ ನಾವು ಬೇರೆ ಬೇರೆ ನಮ್ಮ ಹಿಂದಿನ ಗುರುಕುಲದ ಸಿಸ್ಟಮ್ ಅನ್ನು ನೆನಪು ಮಾಡ್ತಕ್ಕಂಥ ಋತುಮಾನಗಳ ಬಗ್ಗೆ ಇರ್ಬೋದು, ಬೇರೆ ಬೇರೆ ಪುರಾತನ ವಿಷಯಗಳನ್ನು ಕೂಡ ಅಲ್ಲಿ ಬರೆದು ಮಕ್ಕಳಿಗೆ ಪ್ರಕಟಪಡಿಸಿದ್ದೀವಿ. ಈ ಕಲ್ಪನೆಗೆ ನಮಗೆ ಒತ್ತು ಕೊಟ್ಟವರು ಶಶಿಧರ್ ಅನ್ನುವ BO ಇದ್ರು, ಈಗ ಮಂಗಳೂರು DDP ಆಗಿದ್ದಾರೆ. ಅವರು ಇವತ್ತೆಲ್ಲ ಕಾರ್ಯಗಳಿಗೂ ನಮ್ಮ ಶಾಲೆ ಕೆಲಸಗಳಿಗೆ ಈ ಪರಶುರಾಮ ಕುಟೀರ ಒಂದೊಳ್ಳೆ ಚಂದದ ಒಂದು ತಂಪನ್ನು ಒದಗಿಸುತ್ತೆ.
ಆ ದಿಕ್ಕಲ್ಲಿ ನಾವು ಇದನ್ನು ಬಳಸ್ಕೊಳ್ತಾ ಇದ್ದೀವಿ. ಧನ್ವಂತರಿ ಆರೋಗ್ಯವನ ಅನ್ನೋ ಹೆಸರು ಇವತ್ತು ನಲ್ಲೂರು ಶಾಲೆಯ ಕೀರ್ತನೆ ಇಡೀ ರಾಜ್ಯ ಮಟ್ಟಕ್ಕೆ ಪಸರಿಸಲಿಕ್ಕೆ ಕಾರಣ ಆಗಿದೆ ಅಂದ್ಕೊಳ್ತೀನಿ. ಎಲ್ಲರೂ ಕೊರೋನಾ ಅಂತೇಳಿ ಕೈಕೊಟ್ಟಿ ಕುತ್ಕೊಂಡ ಹೊತ್ತಲ್ಲಿ ನಮ್ಮ ಟೀಚರ್ಸು, ನಮ್ಮ ಊರಿನ ಜನರ ಸಹಕಾರ ಹಾಗೂ ನಮ್ಮ ಪುಟಾಣಿ ಮಕ್ಕಳ ಸಹಕಾರದೊಂದಿಗೆ ಕಟ್ಟಿ ಬೆಳೆಸಿರ್ತಕ್ಕಂಥ ವನ ಇದು. ಇದರಲ್ಲಿ ಸುಮಾರು 100-125 ಜಾತಿ ಸಸ್ಯಗಳಿದೆ. ಪ್ರತಿಯೊಂದು ಕೂಡ ನನಗೆ ಮಂಜುನಾಥ್ ಗೋಳಿ ಎನ್ನುವ ಕರ್ಜದ ಒಬ್ಬರು ವೈದ್ಯರು ಹೇಳಿದ್ರು, ನೀನು ಗುಡ್ಡೆಯ ಯಾವ ಗಿಡವನ್ನು ತಂದುಕೊಟ್ರು ಅದರಲ್ಲಿ ವೈದ್ಯ ಯಾವ ಔಷಧಿ ಇದೆ ಅಂತ ಹೇಳ್ತೀನಿ ಅಂತೆ. ಪ್ರತಿ ಗಿಡವೂ ಒಂದು ಔಷಧಿ ಸಸ್ಯ ಅಂತ ಅವ್ರು ಹೇಳಿದ್ರು. ಆ ಆಸೆ ಇಟ್ಕೊಂಡು ನನ್ನ ಮಕ್ಕಳಿಗೆ ಅಳಿಸಿ ಹೋಗ್ತಕ್ಕಂಥ ಗಿಡಗಳನ್ನು ಉಳಿಸಿ ತೋರಿಸ್ಬೇಕು ಅನ್ನುವ ಹಂಬಲದೊಂದಿಗೆ ಇದು ನನ್ನ ಮನದಾಳದ ಕನಸು ಕೂಡ. ಅದಕ್ಕೆ ಪೂರಕವಾಗಿ ನಮ್ಮ ಊರಿನವರೆಲ್ಲರೂ ದೊಡ್ಡ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಸಾವಿರಾರು ಗಟ್ಟಲೆ ಖರ್ಚು ಕೂಡ ಆಗಿದೆ ಈ ಗಿಡದ ಹಿಂದೆ. ಮತ್ತೆ ಅಷ್ಟೇ ಪರಿಶ್ರಮ ಕೂಡ ಇದೆ. ಪ್ರತಿಯೊಂದು ಗಿಡ ಕೂಡ ಮಗುವನ್ನ ಮಾತಾಡ್ಸತ್ತೆ, ಮಗು ಅದನ್ನ ಮಾತಾಡ್ಸತ್ತೆ. ನಮ್ಮಲ್ಲಿ ತಂಡಗಳು 6 ಇದೆ. ಆ 6 ತಂಡಗಳಲ್ಲಿ ಮಕ್ಕಳು ಪ್ರತಿದಿನ ಬೆಳಿಗ್ಗೆ ಒಳಗಡೆ ಬಂದು ಅವನಿಗೆ ಆಯ್ದ ಗಿಡ ಅಂತ ಇದೆ, ಆ ಗಿಡದ ಸುತ್ತು ಬಂದು ಓಂ ದಮ್ ಧನ್ವಂತರೇ ನಮಃ ಅಂತ ಹೇಳಿ ಆ ಗಿಡದೊಟ್ಟಿಗೆ ಮಾತಾಡ್ತಾನೆ. ಮಾತ್ರ ಅಲ್ಲ, ನೀನ್ ತಿಂಡಿ ಆಯ್ತಾ, ಊಟ ಆಯ್ತಾ ಅಂತ ಕೇಳು ಪರಿ ಇದೆಯಲ್ಲ, ಬಹಳ ಖುಷಿ ಆಗತ್ತೆ. ಇದಿವತ್ತು ನಮ್ಮ ನಲ್ಲೂರಿಗೊಂದು ಹೃದಯ ಭಾಗ. ನಲ್ಲೂರಿನ ಇತಿಹಾಸದಲ್ಲಿ ರುದ್ರಾಕ್ಷಿಕಾಯಿ ಆದದ್ದು ನಾನು ಅರಿಲಿಲ್ಲ. ಬಟ್ ಇವತ್ತು ನಮ್ಮ ಆರೋಗ್ಯವನದಲ್ಲಿ ಇವತ್ತು ಬೆಳೆದು ನಿಂತ ರುದ್ರಾಕ್ಷಿ ಗಿಡದಲ್ಲಿ ಸುಮಾರು 5 ವರ್ಷದ ಗಿಡದಲ್ಲಿ 100 ಕಾಯಿ ಬಿಟ್ಟು ನಿಂತಿದೆ. ಇಂಥ 100 ಗಿಡಗಳಲ್ಲಿ ಕಾಯಿ ಆಗ್ತಾ ಇದೆ. ಇದು ಮುಂದೊಂದಿನ ಈ ಊರಿಗೆ ದೊಡ್ಡ ಆಸ್ತಿ ಆಗತ್ತೆ. ಮಾತ್ರ ಅಲ್ಲ, ಉಳಿತದೆ. ಇದು ಉಳಿತದೆ. ಇದು ಬೇಕು ಕೂಡ. ಪ್ರತಿ ಊರಿಗೊಂದು ಆರೋಗ್ಯವನ ಬೇಕು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಲ್ಲೂರು ಇವತ್ತು ಕರ್ನಾಟಕದಲ್ಲಿ ತನ್ನ ಹೆಸರ ಛಾಪನ್ನು ಮೂಡಿಸಿದೆ ಅಂತಾದರೆ ಅದಕ್ಕೆ ಕಾರಣ ಈ ಊರಿನ ದಾನಿಗಳು. ಸುಮಾರು 65-70 ಲಕ್ಷಕ್ಕೂ ಮಿಕ್ಕಿದ ಅನುದಾನವನ್ನು ಸರ್ಕಾರ ಮತ್ತು ದಾನಿಗಳಿಂದ ಪಡೆದು ಇವತ್ತು ಈ ಎತ್ತರದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅವರ ಕೈ ಜೋಡಿಸುವಿಕೆಯೇ ಇವತ್ತು ಈ ರೀತಿ ಮಾಡಲಿಕ್ಕೆ ಕಾರಣ ಆಗಿರೋದು. ಒಬ್ಬೊಬ್ಬರ ಹೆಸರನ್ನು 100 ಸರಿ ಹೇಳಬೇಕಾದ ಆಸೆ ನನ್ನ ಹತ್ರ ಇದೆ. ಎಲ್ಲಾದರೂ ಸಣ್ಣ ಕಾರಣಕ್ಕಾಗಿ ಒಂದು ಹೆಸರು ಬಿಟ್ಟೋದ್ರೂ ದೊಡ್ಡದ ಅನಾಹುತ ಆಗ್ಬೋದು ಅನ್ನೋ ಕಾರಣಕ್ಕೆ ಎಲ್ಲರನ್ನ ನೆನಪಿಟ್ಕೊಂಡು ಅವರೆಲ್ಲರ ಕೊಡುಗೆಯನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ದಾನಿಗಳು, ಜನಪ್ರತಿನಿಧಿಗಳು ಹಾಗೂ ವಿದ್ಯಾಭಿಮಾನಿಗಳು, ಪರವೂರ ದಾನಿಗಳು ಎಲ್ಲರ ಸಹಕಾರ, ವಿಶೇಷವಾಗಿ ನಮ್ಮ ಶಿಕ್ಷಕರ ತೊಡಗಿಸಿಕೊಳ್ಳುವಿಕೆ, ಮಕ್ಕಳ ಪ್ರೀತಿ, ಪೋಷಕರ ಭಾಗವಹಿಸುವಿಕೆ, ಇದೆಲ್ಲದರಿಂದಾಗಿ ಇವತ್ತು ನಮ್ಮ ಊರಿನ ಹೆಮ್ಮೆಯ ಶಾಲೆ ನಲ್ಲೂರು ಶಾಲೆ ಅನಿಸ್ಕೊಂಡು ರಾಜ್ಯ ಮಟ್ಟದಲ್ಲಿ ಕೀರ್ತಿ ಪಡೀಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ತುಂಬ ಖುಷಿಯಲ್ಲಿ, ಅಭಿಮಾನದಲ್ಲಿ ಹೇಳ್ತಾ ನನ್ನೆಲ್ಲ ಶೈಕ್ಷಣಿಕ ಅಭಿಮಾನಿ ಬಂಧುಗಳಿಗೆ ಹೃದಯ ಸ್ಪರ್ಶಿ ವಂದನೆಗಳನ್ನು ಸಲ್ಲಿಸ್ತೇನೆ. ನಾಗೇಶ, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಲ್ಲೂರು ಅನ್ನುವಲ್ಲಿಗೆ ಹೆಮ್ಮೆ ಅನ್ಸುತ್ತೆ. ಶಾಲೆ ನಲ್ಲೂರು, ಇದರಲ್ಲಿ ಈಗ ನಾನೊಂದು ಸಾಧಾರಣ 5 ವರ್ಷದಿಂದ STMCಯ ಸದಸ್ಯನಾಗಿ ಸೇವೆ ಸಲ್ಲಿಸಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ 1.5 ವರ್ಷದಿಂದ STMC ಅಧ್ಯಕ್ಷನಾಗಿದ್ದೇನೆ. ಉತ್ತಮವಾದ ಪರಿಸರ ಈ ಶಾಲೆ. ನಮ್ಮ ಫ್ಯಾಮಿಲಿ ಅಂದರೆ ನನ್ನ ತಂದೆ ಕೂಡ ಇಲ್ಲೇ ಕಲಿತದ್ದು. ನಮ್ಮ ತಾಯಿ, ನನ್ನ ತಂದೆ, ನನ್ನ ಅಣ್ಣ, ಅಕ್ಕ, ತಂಗಿ, ಈಗ ನನ್ನ ಮಕ್ಕಳು ಕೂಡ ಇದೇ ಶಾಲೆಗೆ ಬರ್ತಾ ಇದ್ದಾರೆ, ಇಬ್ಬರು, ಶರಣ್ ಮತ್ತು ಶೈಲೇಶ್ ಅಂತ. ನನಗೆ ತುಂಬ ಖುಷಿ ಆಗ್ತಿದೆ. ಅಂದರೆ ನಾನು ಕಲಿತಂಥ ಶಾಲೆಯಲ್ಲಿ ನನಗೆ ಸೇವೆ ಮಾಡುವ ಒಂದು ಭಾಗ್ಯ ಸಿಕ್ಕಿದೆ. ಅದೊಂದು ತುಂಬ ಖುಷಿ. ಅದು ಉತ್ತಮವಾದ ಈ ವಾತಾವರಣದಲ್ಲಿ ನಮ್ಮ ಮಕ್ಕಳನ್ನು ಕಾಯುವಂತಹ 5 ಮಾಯಿಗಾರುಗಳ ಅಲ್ಲೇ ಕಾಯ್ಕೊಂಡಿದ್ದಾರೆ. ತಾಯಿ ಸರಸ್ವತಿ ಕೂಡ ಅವರ ಆಶೀರ್ವಾದ ಕೂಡ ಈ ನಮ್ಮ ಮಕ್ಕಳಿಗೆ ಎನಿ ಟೈಮ್ ಬೇಕು ಅಂತ ಹೇಳ್ತಾ, ಮತ್ತು ಇಲ್ಲಿ 100 ವರ್ಷ ತುಂಬಿದಂಥ ಈ ಶಾಲೆ ಮುಂದೆ ಈ ವರ್ಷ ನಡೆಯಬೇಕಿತ್ತು. ಕಾರಣಾಂತರಗಳಿಂದ ಬರುವ ವರ್ಷ ಈ ಶತಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಈ ಶಾಲೆಯಲ್ಲಿ. ಮತ್ತು ಈ ಸುಂದರ ಪರಿಸರ, ನಾವು ಬಾಲ್ಯದಿಂದಲೂ ಈ ಶಾಲೆಗೆ ಬಂದಂಥವರು. ತುಂಬ ಖುಷಿ ಆಗ್ತದೆ ಇಲ್ಲಿ ಸೇವೆ ಮಾಡಲು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.